ಹಾಯ್ ಸ್ಟೂಡೆಂಟ್ಸ್. ಇವತ್ತು ಕ್ಲಾಸ್ ನಂಬರ್ 1. ಇವತ್ತು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಆರ್ಟಿಕಲ್ಸ್ ಅನ್ನೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೇನ್ಲಿ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ವಾಟ್ ಈಸ್ ಆರ್ಟಿಕಲ್ಸ್. ಸೊ ಆರ್ಟಿಕಲ್ ಅಂತ ಹೇಳಿದ್ರೆ ವಾಟ್ ಈಸ್ ಅನ್ ಆರ್ಟಿಕಲ್ ಈಸ್ ಇಟ್ ಈಸ್ ಅ ವರ್ಡ್ ಯೂಸ್ಡ್ ಬಿಫೋರ್ ಅ ನೋನ್ ಟು ಶೋ ವೆದರ್ ದ ನೋನ್ ಇಸ್ ಸ್ಪೆಸಿಫಿಕ್ ಆರ್ ಜಸ್ಟ್ ಜನರಲ್. ಒಂದು ನೋನ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದರ ಬಿಫೋರ್ ಅ ನೋನ್, ಅದು ನೋನ್ ಬರೆಯೋದಕ್ಕಿಂತ ಮುಂಚೆ ಇರುವ ಒಂದು ವರ್ಡ್ ಅಥವಾ ಲೆಟರ್ನೇ ನಾವು ಆರ್ಟಿಕಲ್ ಅಂತ ಕರಿತೀವಿ. ಆರ್ಟಿಕಲ್ ಗಿವ್ಸ್ ಅ ವೆರಿ ಬಿಗ್ ಮೀನಿಂಗ್. ಆರ್ಟಿಕಲ್ ಇಲ್ದಲೆ ಒಂದು ಸೆಂಟೆನ್ಸಿಗೆ ಕಂಪ್ಲೀಟ್ ಆಗಲ್ಲ. ಮೋಸ್ಟ್ ಆಫ್ ದ ಸೆಂಟೆನ್ಸಿಗೆ ವಿ ಯೂಸ್ ಆರ್ಟಿಕಲ್ಸ್. ಓಕೆ, ಸೊ ವಿಲ್ ಸಿ ನಾವು ಟೈಪ್ಸ್ ಆಫ್ ಆರ್ಟಿಕಲ್ ನೋಡೋಣ. ಸೊ ಯಾವ್ದ್ಯಾವುದು ಆರ್ಟಿಕಲ್ಸ್ ಅಂದರೆ ಯಾವ್ದ್ಯಾವುದು ಅಂದರೆ ಎ ಆ್ಯಂಡ್ ದ. ಸೊ ಇದಿಷ್ಟರಲ್ಲೂ ನಮಗೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ದಟ್ ಈಸ್ ಒಂದು ಇಂಡೆಫಿನಿಟ್ ಆರ್ಟಿಕಲ್ಸ್ ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್ಸ್. ಸೊ ಇಂಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಎ ಮತ್ತು ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಹೇಳಿದರೆ ದ. ಸೊ ಇಂಡೆಫಿನಿಟ್ ಆರ್ಟಿಕಲ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ದಟ್ ಈಸ್ ಇಟ್ ಈಸ್ ಯೂಸ್ಡ್ ವೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಇನ್ ಜನರಲ್ ಆರ್ ಫಾರ್ ದ ಫಸ್ಟ್ ಟೈಮ್. ನಾವು ಒಂದು ವಸ್ತು ಅಥವಾ ಒಂದು ಪರ್ಸನ್ ಬಗ್ಗೆ ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ ಅಥವಾ ಫಾರ್ ದ ಫಸ್ಟ್ ಟೈಮ್ ಮಾತಾಡ್ತಾ ಇರ್ತೀವಿ. ನಮಗೆ ಫೆಮಿಲಿಯಾರಿಟಿ ಇರಲ್ಲ ಆ ಒಂದು ಟಾಪಿಕ್ ಬಗ್ಗೆ. ಆವಾಗ ನಾವು ಆ್ಯಂಡ್ ಮತ್ತು ಏನ ಯೂಸ್ ಮಾಡ್ತೀವಿ. ಸೊ ಡೆಫಿನಿಟ್ ಆರ್ಟಿಕಲ್ಸಲ್ಲಿ ದ ಇರೋದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ಡ್ ವೆನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಆಲ್ರೆಡಿ ನೋನ್. ಒಂದು ಸ್ಪೆಸಿಫಿಕ್ ಆಗಿ ಒಂದು ವಿಷಯದ ಬಗ್ಗೆ ಮಾತಾಡ್ತಿರುವಾಗ ಅಥವಾ ಒಂದು ವಸ್ತು ಬಗ್ಗೆ ಮಾತಾಡ್ತಾ ಇರುವಾಗ ಅಥವಾ ವೆನ್ ಟಾಕಿಂಗ್ ಅಬೌಟ್ ಸಮಥಿಂಗ್ ವಿಚ್ ವಿ ಆರ್ ಫೆಮಿಲಿಯರ್ ವಿತ್, ನಮಗೆ ಆಲ್ರೆಡಿ ಫೆಮಿಲಿಯಾರಿಟಿ ಇರೋವಂಥ ಒಂದು ವಸ್ತು ಬಗ್ಗೆ ಮಾತಾಡ್ತಿರುವಾಗ ನಾವು ದ ಅನ್ನೋದನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಡೆಫಿನೆಟ್ ಆರ್ಟಿಕಲ್ನ. ನಾವು ಇಲ್ಲಿ ವರ್ಡೇ ನಮಗೆ ಹೇಳ್ತಾ ಇದೆ ಡೆಫಿನೆಟ್ಲಿ, ಇಂಡೆಫಿನೆಟ್ಲಿ. ಡೆಫಿನೆಟಾಗಿ ಒಂದು ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಇಂಡೆಫಿನೆಟಾಗಿ ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದೆ ಇರೋ ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಡೆಫಿನೆಟ್ ನಮಗೆ ಡೆಫಿನೆಟಾಗಿ ಗೊತ್ತಿಲ್ಲ. ಸೊ ದಟ್ಸ್ ವೆನ್ ವಿ ಯೂಸ್ ಇಂಡೆಫಿನೆಟ್ ಆರ್ಟಿಕಲ್ಸ್. ನೀವು ಈ ಥರ ಹಿಂಟ್ಸ್ನ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಎ ಮತ್ತು ಆ್ಯಂಡ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಎಕ್ಸಾಂಪಲ್ಸ್ ಜೊತೆ ಕೊಟ್ಟಿದ್ದಾರೆ. ಇಲ್ಲಿ ಯೂಸ್ ಆಫ್ ಎ, ಇಟ್ ಈಸ್ ಯೂಸ್ಡ್ ಬಿಫೋರ್ ಕಾನ್ಸನೆಂಟ್ ಸೌಂಡ್. ಇದನ್ನು ಕಾನ್ಸನೆಂಟ್ ಸೌಂಡ್ಗಳ ಮುಂಭಾಗದಲ್ಲಿ ಯೂಸ್ ಮಾಡ್ತೀವಿ ನಾವು, ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ದಟ್ ಈಸ್ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಅ ಬಾಯ್, ಅ ಬುಕ್, ಅ ಕಾರ್, ಅ ಯೂನಿವರ್ಸಿಟಿ. ಸೊ ಈ ಥರ ಒಂದು ವರ್ಡ್ಸ್ನಲ್ಲಿ ನಾವು ಕಾನ್ಸನೆಂಟ್ ಮುಂಚೆ ಎ ಮತ್ತು ಎನ ಯೂಸ್ ಮಾಡ್ತೀವಿ. ಆ್ಯನನ್ನ ಯೂಸ್ ಮಾಡ್ತಿಲ್ಲ, ಎನ ಯೂಸ್ ಮಾಡ್ತಾ ಇದ್ದೀವಿ. ಸೊ ವೇರ್ ವಿ ವಿಲ್ ಯೂಸ್ ಆ್ಯನ್. ಸೊ ಯೂಸ್ ಆಫ್ ಆ್ಯನ್ ಎಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಯೂಸ್ ಬಿಫೋರ್ ವೋವೆಲ್ಸ್ ಆ್ಯಂಡ್ ವೋವೆಲ್ ಸೌಂಡ್ಸ್. ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋವಂಥ ವರ್ಡ್ ಏನಂದರೆ ವೋವೆಲ್ ವರ್ಡ್ಸ್ ಅಂತ ಇಲ್ಲ, ವೋವೆಲ್ ಲೆಟರ್ಸ್ ಅಂತ ಇಲ್ಲ. ಇಟ್ ಹ್ಯಾಸ್ written as vowel sounds. It is very important. ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ವೋವೆಲ್ಸ್ ಅವರೇ ಕೊಟ್ಟಿದ್ದಾರೆ, ಎ, ಇ, ಐ, ಒ, ಯು. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಅಂಬ್ರೆಲಾ, ಆ್ಯನ್ ಹಾರ್. ಸೊ ಇಲ್ಲಿ ಎ ಇಲ್ಲಿದೆ, ಈನು ಇಲ್ಲಿದೆ, ಯೂನು ಇಲ್ಲಿದೆ. ಬಟ್ ಹಾರಲ್ಲಿ ಹೆಚ್ ಇಲ್ಲಿಲ್ಲ. ಸೊ ನಿಮಗೆಲ್ಲರಿಗೂ ಒಂದು ಡೌಟ್ ಬರುತ್ತೆ ಈ ಎಕ್ಸಾಂಪಲ್ನ ಹೆಂಗೆ ಕೊಟ್ಟಿದ್ದಾರೆ ಅಂತ. ಸೊ ಇವಾಗ ನಮಗೆ ಈ ವೋವೆಲ್ ಸೌಂಡ್ಸ್ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಕ್ಸಾಮ್ಸಲ್ಲಿ ಕೂಡ ಕ್ವೆಶನ್ಸ್ನ ನೋಡಬೇಕಾದ್ರೆ ಪ್ರತಿಯೊಂದು ವರ್ಡ್ಸ್ನೂ ನೀವು ಕ್ವೆಶನ್ನಲ್ಲಿ ಫೋಕಸ್ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ವೋವೆಲ್ ವರ್ಡ್ಸ್ ಅಂತ ಕೊಟ್ಟಿದ್ರೆ ಇಟ್ ವಿಡ್ ಬಿ ಡಿಫ್ರೆಂಟ್. ಆವಾಗ ನಾವು ಈ ಎಕ್ಸಾಂಪಲ್ಸ್ನ ಕೊಡೋಕ್ಕಾಗ್ತಿರ್ಲಿಲ್ಲ. ಬಟ್ ವೋವೆಲ್ ಸೌಂಡ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ? ಯೂಶಲಿ ಎಲ್ಲರೂ ಹಾರ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಬಟ್ ಇಲ್ಲಿ ಹೆಚ್ ಇಸ್ ಸೈಲೆಂಟ್. ಸೊ ನಾವು ಕನ್ಸಿಡರ್ ಮಾಡೋದು OUR. ಪ್ರೊನೌನ್ಸ್ ಮಾಡೋದು ಇದನ್ನು ಮಾಡ್ತೀವಿ. ಆ್ಯಂಡ್ ಆರ್, ಐ ವಿಲ್ ಬಿ ದೇರ್ ಇನ್ 1 hour. ಸೊ ಆರ್, ಓನ ಯೂಸ್ ಮಾಡ್ತೀವಿ. ದಟ್ ಈಸ್ ಓ ಇಲ್ಲಿ ನಮಗೆ ಬರುತ್ತೆ ವೋವೆಲ್ಸಲ್ಲಿ. ಸೊ ದಟ್ ಈಸ್ ವೈ ಇಲ್ಲಿ ನಾವು ಈ ಎಕ್ಸಾಂಪಲ್ನ ಕೊಟ್ಟಿದ್ದೀವಿ. ಸೊ ಇನ್ ಕೇಸ್ ನಿಮಗೆ ಎಕ್ಸಾಮಲ್ಲಿ ಏನಾದರೂ ಈ ಥರ ಬೇರೆ ಲೆಟರಿಂದ ಏನಾದರೂ ವರ್ಡ್ಸ್ ಬಂದರೆ ದೆನ್ ಯು ಹ್ಯಾವ್ ಟು ನೋ ದ್ಯಾಟ್ ಇಲ್ಲಿ ಹೆಚ್ ಸೈಲೆಂಟ್ ಅಂತ ನಿಮಗೆ ಗೊತ್ತಾಗಬೇಕು. ಈ ಥರ ದೇರ್ ವಿಲ್ ಬಿ ಲಾಟ್ ಆಫ್ ಎಕ್ಸಾಂಪಲ್ಸ್ ದಟ್ ಯು ಶುಡ್ ಫೋಕಸ್ ಆನ್. ಕ್ವೆಶ್ಚನಲ್ಲಿ ಕೊಟ್ಟಿರುವಂಥ ವರ್ಡ್ಸ್ನ ಫೋಕಸ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ ಈಸಿ. ಸೊ ಇಲ್ಲಿ
ಇಲ್ಲಿ ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ದ ಸೌಂಡ್, ನಾಟ್ ಆನ್ ದ ಲೆಟರ್. ಆ್ಯಂಡ್ ಆ್ಯಪಲ್ನ ನಾವು ಆ್ಯಪಲ್ ಏನ ಪ್ರೊನೌನ್ಸ್ ಮಾಡ್ತೀವಿ, ಎಗ್ಗಲ್ಲಿ ಕೂಡ ಈನ ಪ್ರೊನೌನ್ಸ್ ಮಾಡ್ತೀವಿ, ಅಂಬ್ರೆಲಾದಲ್ಲಿ ಕೂಡ ಇವನ ಪ್ರೊನೌನ್ಸ್ ಮಾಡ್ತೀವಿ. ಸೊ ಇದ್ರಲ್ಲಿ ಮಾತ್ರ ಮಾಡಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಡಿಪೆಂಡ್ಸ್ ಆನ್ ದ ಸೌಂಡ್, ಹೆಂಗೆ ಸೌಂಡ್ ಮಾಡ್ತೀವಿ ಅನ್ನೋದು, ನಾಟ್ ಆನ್ ದ ಲೆಟರ್. ಸೊ ನೆಕ್ಸ್ಟ್ ಕಮ್ಸ್ ಡೆಫಿನೆಟ್ ಆರ್ಟಿಕಲ್ಸ್. ಎಲ್ಲಿ ನಾವು ದಾನ ಯೂಸ್ ಮಾಡ್ತೀವಿ ಅನ್ನೋದು ರಿಟನ್ ಇದೆ. ವೆನ್ ವಿ ಟಾಕ್ ಅಬೌಟ್ ಅ ಸ್ಪೆಸಿಫಿಕ್ ಪರ್ಸನ್ ಆರ್ ಅ ಥಿಂಗ್, ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಇದ್ದೀವಿ, ದಟ್ ಈಸ್ ಡೆಫಿನೆಟ್ ಆಗಿ ಮಾತಾಡ್ತಾ ಇದ್ದೀವಿ. ದ ಸನ್ ಈಸ್ ಬ್ರೈಟ್, ಇಲ್ಲಿ ಎಲ್ಲರಿಗೂ ಗೊತ್ತು, ವಿ ಆರ್ ಟಾಕಿಂಗ್ ಅಬೌಟ್ ಸನ್ ಆ್ಯಂಡ್ ಇಟ್ಸ್ ಬಿಹೇವಿಯರ್, ಇಟ್ಸ್ ನೇಚರ್. ಸನ್ ಈಸ್ ಬ್ರೈಟ್. ಸೊ ವೆನ್ ದ ಇನ್ನು ದನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ದ ನೋನ್ ಈಸ್ ಮೆನ್ಷನ್ಡ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲಿ ನೋನ್ ಯಾವುದು? ಡಾಗ್. ಡಾಗ್. ಸೊ ಇಲ್ಲಿ ಡಾಗ್ ಅನ್ನೋದು 2 ಸತಿ ರಿಪೀಟ್ ಆಗಿದೆ. ಇದ್ರ ಅರ್ಥ ಏನಂದರೆ, ಒಂದು ನೋನ್ ಪ್ರತಿ ಸತಿ ಪುನಃ ರಿಪೀಟ್ ಆದರೆ ವಿ ವಿಲ್ ಯೂಸ್ ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ಐ ಸೋ ಅ ಡಾಗ್, ದ ಡಾಗ್ ವಾಸ್ ಬಾರ್ಕಿಂಗ್. ಸೊ ಇಲ್ಲಿ ನಾವು ದಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ವಿತ್ ದ ಯೂನಿಕ್ ಥಿಂಗ್, ಮೂನ್ ಮತ್ತು ಅರ್ತ್ ಯೂನಿಕ್ ಥಿಂಗ್ಸ್, ಬಿಕಾಸ್ ಅದೆಲ್ಲ ಒಂದೊಂದೇ ಅರ್ತ್ ಇರೋದು, ಒಂದೇ ಮೂನ್ ಇರೋದು. ಅವಾಗ ನಾವು ದ ಮೂನ್, ದ ಅರ್ತ್, ದ ಸಿಟಿ ಅಂತ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ದ ಸಿಟಿ ಅಂತ ಅಂದರೆ ದ ಹಾಸನ್ ಸಿಟಿ, ದ ಬ್ಯಾಂಗ್ಳೂರ್ ಸಿಟಿ, ದ ಮೈಸೂರು ಸಿಟಿ, ಆ ಥರ. ಬಿಕಾಸ್ ಮೈಸೂರು ಒಂದೇ ಇರೋದು. ವಿತ್ ರಿವರ್ಸ್, ಸೀಸ್, ಓಷನ್ಸ್, ಮೌಂಟೇನ್ಸ್. ಸೊ ಇಲ್ಲಿ ನಿಮಗೆ ಡೌಟ್ ಬರ್ಬೋದು ದಟ್ ಯಾವ ರಿವರ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ವಲ್ಲ, ಡೆಫಿನೆಟಾಗಿ ನಾವು ಮಾತಾಡ್ತಿಲ್ವಲ್ಲ ಅಂತ. ಬಟ್ ಇದು ರಿವರ್ಸ್ ಅಂತ ಹೇಳಿದ್ರೆ ನೇಮ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರಬೇಕು. ಈಗ ಇಲ್ಲಿ ದ ಗಂಗಾ ರಿವರ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ. ದಟ್ ಕಮ್ಸ್ ಅಂಡರ್ ರಿವರ್ಸ್. ಸೊ ಹಿಮಾಲಯಾಸ್, ಮೌಂಟೇನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ದಟ್ ಈಸ್ ಸ್ಪೆಸಿಫಿಕಲಿ ಹಿಮಾಲಯನ್ ಮೌಂಟೇನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ವಿತ್ ಸೂಪರ್ಲೇಟಿವ್ಸ್ ಇರುವಾಗ ನಾವು ದನ ಯೂಸ್ ಮಾಡ್ತೀವಿ. ದಟ್ ಈಸ್ ಟಾಲೆಸ್ಟ್ ಬಾಯ್, ದ ಬೆಸ್ಟ್ ಡೇ, ದ ವರ್ಸ್ಟ್ ಡೇ, ಈ ಥರ ಸೂಪರ್ಲೇಟಿವ್ಸ್ ಇರುವಾಗಲೂ ನಾವು ದಾನ ಯೂಸ್ ಮಾಡ್ತೀವಿ. ದಟ್ ಈಸ್ ಡೆಫಿನೆಟ್ ಆರ್ಟಿಕಲ್ನ. ನೆಕ್ಸ್ಟ್, ಸೊ ನಾವು ಆರ್ಟಿಕಲ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಲ್ಲೆಲ್ಲಿ ಯೂಸ್ ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೇರ್ ವಿ ಶುಡ್ ನಾಟ್ ಯೂಸ್ ಆರ್ಟಿಕಲ್ಸ್ ಅಂತ ಇದೆ. ನಮಗೆ ಎಕ್ಸಾಮ್ಸಲ್ಲಿ ತುಂಬ ಕ್ವೆಶನ್ಸ್ ಕೊಟ್ಟಿರ್ತಾರೆ ಎಲ್ಲಿ ಆರ್ಟಿಕಲ್ಸ್ ಯೂಸ್ ಆಗಿರಲ್ಲ. ಸೊ ಆ ಥರ ಟೈಮಲ್ಲಿ ದೆರ್ ವಿಲ್ ಬಿ ಅನ್ ಆಪ್ಷನ್ ದಟ್ ಈಸ್ 0 ಆರ್ಟಿಕಲ್ ಅಥವಾ ನೋ ಆರ್ಟಿಕಲ್ಸ್ ಅಂತ. ಆವಾಗ ಆ ಆಪ್ಷನಲ್ಲಿ ನಿಮಗೆ ಆ ಕ್ವೆಶನಲ್ಲಿ ಕೊಟ್ಟಿರೋಂಥ ಕ್ವೆಶನಲ್ಲಿ ನಿಮಗೆ ಆರ್ಟಿಕಲ್ಸ್ ಯೂಸ್ ಆಗಿಲ್ಲ ಅಂತ ಅನ್ಸೋದಂದರೆ ಯು ಶುಡ್ ನೋ ದಟ್ ಎಲ್ಲಿ ಆರ್ಟಿಕಲ್ಸ್ನ ಯೂಸ್ ಮಾಡಬಾರ್ದು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಬಿಫೋರ್ ಪ್ರಾಪರ್ ನೋನ್ಸ್. ಈಗ ರಾಮ್, ಇಂಡಿಯಾ, ಡೆಲ್ಲಿ, ಇದೆಲ್ಲ ಪ್ರಾಪರಾಗಿ ನೋನ್ಸ್ ಇದೆ. ಸೊ ಈ ಥರ ಇರೋದ್ರ ಹತ್ರ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ನೆಕ್ಸ್ಟ್, ದ ಪ್ಲೂರಲ್ ನೋನ್ಸ್ ಆರ್ ಅ ಜನರಲ್ ಮೀನಿಂಗ್ಸ್. ಪ್ಲೂರಲ್ ನೋನ್ಸ್ ಅಂತ ಹೇಳಿದ್ರೆ ಡಾಗ್ಸ್ ಆರ್ ಲಾಯಲ್. ನಾವಲ್ಲಿ ಅ ಡಾಗ್ಸ್ ಆರ್ ಲಾಯಲ್ ಆ್ಯಂಡ್ ಡಾಗ್ಸ್ ಆರ್ ಲಾಯಲ್, ದ ಡಾಗ್ಸ್ ಆರ್ ಲಾಯಲ್ ಅಂತ ಹೇಳಲ್ಲ. ವಿ ವಿಲ್ ಓನ್ಲಿ ಯೂಸ್ ಆರ್ಟಿಕಲ್ಸ್ ವೆನ್ ಇಟ್ ಈಸ್ ಸಿಂಗ್ಯುಲರ್ ಸೌಂಡ್ಸ್ ಇದ್ರೆ ಮಾತ್ರ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ. ಅನ್ಕೌಂಟಬಲ್ ನೌನ್ಸ್, ಇಲ್ಲಿ ನಮಗೆ ಕೌಂಟಬಲ್ಲೇ ಇಲ್ಲ ನೋನ್ಸು. ಸೊ ಈ ಥರ ಟೈಮಲ್ಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ. ಮಿಲ್ಕ್ ಈಸ್ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಆ್ಯಂಡ್ ಮಿಲ್ಕ್ ಈಸ್ ಹೆಲ್ದಿ ಅಂತಲೂ ಹೇಳೋಕ್ಕಾಗಲ್ಲ, ದ ಮಿಲ್ಕ್ ಈಸ್ ಹೆಲ್ದಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ವಿ ಡೋಂಟ್ ಹ್ಯಾವ್ ಟು ಯೂಸ್ ಆರ್ಟಿಕಲ್ಸ್ ಹಿಯರ್. ಸೊ ಬಿಫೋರ್ ಲ್ಯಾಂಗ್ವೇಜಸ್ ಆ್ಯಂಡ್ ಸಬ್ಜೆಕ್ಟ್ಸ್, ಇದು ಮೋಸ್ಟ್ ಕಾಮನ್, ವಿ ಆಲ್ ನೋ. ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್, ಮ್ಯಾಥಮೆಟಿಕ್ಸ್ ಈಸ್ ಅ ಸಬ್ಜೆಕ್ಟ್. ಸೊ ದ ಮ್ಯಾಥಮೆಟಿಕ್ಸ್ ಅಂತ ಹೇಳಲ್ಲ, ಅ ಮ್ಯಾಥಮೆಟಿಕ್ಸ್ ಅಂತ ಹೇಳಲ್ಲ, ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಲ್ಲ. ಆ್ಯಂಡ್ ಇಫ್ ಯು ಟೇಕ್ ಅ ಲ್ಯಾಂಗ್ವೇಜ್, ಅಲ್ಲಿ ಕೂಡ ನಾವು ಆರ್ಟಿಕಲ್ಸ್ನ ಯೂಸ್ ಮಾಡಲ್ಲ. ಯು ಕ್ಯಾನ್ ಟೇಕ್ ಎನಿ ಲ್ಯಾಂಗ್ವೇಜಸ್. ಸೊ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ MCQ ಟೈಮ್. ಇವಾಗ MCQ ಅಲ್ಲಿ ಕೊಡುವಂಥ ಕ್ವೆಶನ್ಸ್ನಲ್ಲಿ ನಿಮಗೆ ಆನ್ಸರ್ಸ್ ಗೊತ್ತಿದ್ರೆ ಯು ಹ್ಯಾವ್ ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ಸ್ನ ತಿಳಿಸಿ, ಸೊ ದ್ಯಾಟ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಆರ್ಟಿಕಲ್ಸ್ ನಿಮಗೆ ಅರ್ಥ ಆಗಿದೆ. ಆರ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಡ್ರಾಪ್ ಡೌನ್ ಇನ್ ದ ಕಾಮೆಂಟ್ ಬಾಕ್ಸಲ್ಲಿ ನೀವು ಅದನ್ನು ಹಾಕ್ಬೋದು. ವಿ ವಿಲ್ ಆನ್ಸರ್ ಫಾರ್ ದ್ಯಾಟ್. ಸೊ ಅಲ್ಲಿ ಫಸ್ಟ್ ಕ್ವೆಶನ್ ನಮಗೇನಂತ ಇದೆ, ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ದಟ್ ಸ್ಟಾರ್ಟ್ಸ್ ವಿತ್ ಅ ಕಾನ್ಸನೆಂಟ್ ಸೌಂಡ್. ನಾವಿಲ್ಲಿ ಕಾನ್ಸನೆಂಟ್ ಬಗ್ಗೆ ಮೇಲ್ಗಡೆನೆ ಓದಿದ್ವಿ, ಯಾವುದನ್ನು ಯೂಸ್ ಮಾಡ್ತೀವಿ ಅಂತ. ವಿ ಯೂಸ್ ಎ.
ಕಾನ್ಸನೆಂಟ್ ಸೌಂಡ್ ಬಂದಾಗ ದಟ್ ಈಸ್ ಎ ಬಾಯ್, ಅ ಬುಕ್, ಅ ಯೂನಿವರ್ಸಿಟಿ ಅಂತ ಹೇಳಿ. ಸೊ ಇಲ್ಲಿ ಸೇಮ್ ಕ್ವೆಶ್ಚನ್ ಇಲ್ಲಿ ರಿಪೀಟ್ ಆಗಿದೆ, ದಟ್ ಈಸ್ ಬಟ್ ವಿತ್ ಅ ಡಿಫ್ರೆಂಟ್ ಕ್ವೆಶ್ಚನ್. ಸೇಮ್ ಟಾಪಿಕಿಂದಾನೆ ಎರಡು ಕ್ವೆಶ್ಚನ್ ಬಂದಿದೆ ಇಲ್ಲಿ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಹಿ ಈಸ್ ಆನ್ ಯೂನಿವರ್ಸಿಟಿ, ಹಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್, ಹಿ ಈಸ್ ದ ಯೂನಿವರ್ಸಿಟಿ ಸ್ಟೂಡೆಂಟ್, ಹಿ ಈಸ್ ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ಇಲ್ಲಿ ನಾವು ಯೂನಿವರ್ಸಿಟಿ ಕಾನ್ಸನೆಂಟ್ ಬಂದಿದೆ, ಕಾನ್ಸನೆಂಟ್ಗಿಂತ ಮುಂಚೆ ಇರೋದು ಹಿ ಈಸ್ ಅ ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ವಿ ಹ್ಯಾವ್ ಟು ಚೂಸ್ ಆಪ್ಷನ್ ಬಿ. We'll go for third question, that is which article is used before a word that start with a vowel sound. Vowel sound ನಾನು ಆಗಲೇ ಹೇಳಿದೆ ಎ ಇ ಐ ಒ ಯು. ಇಲ್ಲಿ ಎ ಇ ಐ ಒ ಯುಕ್ಕಿಂತ ಮುಂಚೆ ನಾವು ಯಾವುದನ್ನು ಯೂಸ್ ಮಾಡಬೇಕು, ದಟ್ ಈಸ್ ಆ್ಯನ್ ಅಂಬ್ರೆಲಾ, ಆ್ಯನ್ ಎಗ್, ಆ್ಯನ್ ಆ್ಯಪಲ್, ಆ್ಯನ್ ಹಾರ್. ಸೊ ನಾನು ಆಗಲೇ ಕೊಟ್ಟಂಥ ಎಕ್ಸಾಂಪಲ್ಸ್ ಜೊತೆಗೆ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು, ಈ ಟಾಪಿಕಿಂದ ಕ್ವೆಶನ್ ಬಂದಿದೆ ವೋವೆಲ್ ಸೌಂಡ್. ಸೊ ಆ್ಯನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ ಶಿ ಫೌಂಡ್ ಡ್ಯಾಶ್ ಅಂಬ್ರೆಲಾ ಆನ್ ದ ರೋಡ್. ದಟ್ ಈಸ್ ಆಪ್ಷನ್ಸಲ್ಲಿ ಎ, ಆ್ಯನ್, ದ ಆರ್ ನೋ ಆರ್ಟಿಕಲ್. ಸೊ ಇಲ್ಲಿ ಶಿ ಫೌಂಡ್ ಅನ್ ಅಂಬ್ರೆಲಾ, ಇದೇನು ಬರುತ್ತೆ, ವೋವೆಲ್ ಬರುತ್ತೆ. ಸೊ ಅಗೇನ್ ಬಿ ಇಸ್ ದ ಆಪ್ಷನ್. See, same topic in the we have got two questions, that is she found an umbrella on the road. Well, it is very easy, but you have to know where to use the article. ನಿಮಗೆ ಆರ್ಟಿಕಲ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದ್ರ ಜೊತೆಗೆ ಎಲ್ಲಿ ಯೂಸ್ ಮಾಡಬಾರ್ದು ಅನ್ನೋದು ಗೊತ್ತಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ವಿಚ್ ಆರ್ಟಿಕಲ್ ಈಸ್ ಯೂಸ್ಡ್ ಫಾರ್ ಸಮಥಿಂಗ್ ಸ್ಪೆಸಿಫಿಕ್ ಆರ್ ಆಲ್ರೆಡಿ ನೋನ್, ದಟ್ ಈಸ್ ಡೆಫಿನೆಟ್ ಆರ್ಟಿಕಲ್. ಸಮಥಿಂಗ್ ಸ್ಪೆಸಿಫಿಕ್ ಆರ್ ನಮಗೆ ಆಲ್ರೆಡಿ ಗೊತ್ತಿರುತ್ತೆ, ಫೆಮಿಲಿಯಾರಿಟಿ ಇರುವಂಥ ವಸ್ತು ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನೋದಾದರೆ ನಾವು ಯಾವುದು ಆರ್ಟಿಕಲ್ಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ದ. ದ ಈಸ್ ಅ ಡೆಫಿನೆಟ್ ಆರ್ಟಿಕಲ್, ದಾನ ಯೂಸ್ ಮಾಡ್ತೀವಿ. ದಟ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನಾನು ಇಲ್ಲಿ ಕ್ವಶನ್ ಆನ್ಸರ್ಸ್ ನಿಮಗೆ ಕೊಟ್ಟಿರ್ತೀನಿ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್.